ಇಷ್ಟ ಆಯಿತಾ ನಿಮ್ಗೆ ಇಷ್ಟ ಆಯಿತಾ ನಮ್ಮ ಟ್ರೈಲರ್? ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಶಶಿ ಬಿಗ್ ಬಾಸಲ್ಲಿ ಪಾಸ್ ಆಗಿದ್ದಾನೆ ಅನ್ನೋದಕ್ಕಿಂತ ಈಗ ಕರ್ನಾಟಕದಾದ್ಯಂತ ಆಗಿದ್ದಾರೆ, ಇನ್ನು ಮುಂದೆ ಭಾರತಾದ್ಯಂತ ಆಗಬೇಕಂತ ಒಬ್ಬ ರೈತರ ಮಗ ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರೊಡ್ಯೂಸ್ ಅನ್ನೋದು ತುಂಬ ಕಷ್ಟವಾದ ಕೆಲಸ. ಅದನ್ನು ಮಾಡಿ ಇವತ್ತು ರಿಲೀಸ್ ಮಾಡಿ ಒಂದು ಥಿಯೇಟ್ರಿಗೆ ತರೋದು ಕಾಮನ್ ಮ್ಯಾನ್ ಕೆಲಸನೇ ಅಲ್ಲ. ಅದನ್ನು ಒಬ್ಬ ರೈತನ ಮಗನಾಗಿ ಹುಟ್ಟಿ ಈಗ ಏನೆಲ್ಲ ಸಾಧಿಸ್ಬೋದು, ರೈತರ ಮಕ್ಕಳು ಏನೆಲ್ಲ ಮಾಡ್ಬೋದು, ಯಾವ ರಂಗದಲ್ಲಿ ಹೆಂಗಾದರೂ ಬೆಳೆದು ತೋರಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 15ನೇ ತಾರೀಕು ರಿಲೀಸ್ ಆದಾಗ ನಮ್ಮೆಲ್ಲರ ಸಹಾಯ, ರೈತರದ್ದೇ ಅಲ್ಲ ಪ್ರತಿಯೊಬ್ಬರು ಸಹಾಯ ಮಾಡಿ ಒಂದು ಹೆಸರನ್ನು ಗಳಿಸ್ಬೇಕು ಅಂತ. ಎಷ್ಟು ಮಾತಕ್ಕಂದರೆ ತುಂಬ ತುಂಬ ಹೆಸರು ಮಾಡಲಿ ಅಂತ ತುಂಬ ಖುಷಿ ಪಡ್ತೀನಿ. ರೈತನಾಗಿ ಬೆಳೆದು ಸಾಧಿಸಿದ್ದಾರೆ ಅಂತ ತುಂಬ ಗೊತ್ತಾಯಿತು. ಮತ್ತು ಬಿಗ್ ಬಾಸಲ್ಲಿ ನಾನು ಗಮನಿಸಿದ್ದೀನಿ, ಎಲ್ಲದರಲ್ಲೂ ಚೆನ್ನಾಗಿ ಮೂಡ್ ಬಂದಿದ್ದಾರೆ. ಹಾಗೆಯೇ ನಮ್ಮ ಮಗನಿಗೆ ಇವತ್ತು ದೃಷ್ಟಿ ತೆಗೆದು 15ನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದನ್ನು ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಅಲ್ಲದಿದ್ರೆ ಭಾರತಾದ್ಯಂತ ಒಂದು ಹೆಸರು ಮಾಡಲಿ, ಈ ಪ್ರೊಡ್ಯೂಸನ್ನು ಇನ್ನೂ ಮುಂದೆ ಮಾಡಲಿ, ಇನ್ನೂ 4-6 ಜನನ ಚಿತ್ರರಂಗಕ್ಕೆ ತರಲಿ ಅಂತ. ಯಾಕಂದರೆ ನಾಟಕ ಅದು ಇದು ಅಂತ ಹೋದಾಗ ಸುಮ್ಮನೆ ಒಂದು ಮಾತಲ್ಲ, ಆದರೆ ಸಿನಿಮಾ ಮಾಡಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಗ, ರೈತರ ಮಗ, ಒಂದು ಕ್ಷೇತ್ರದಲ್ಲೇ ಮೀಸಲಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಸೈ ಅನ್ನೋ ಮಾತನ್ನು ನಮ್ಮ ಶಶಿಗೌಡರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಬರೀ ರಾಕಿಂಗ್ ಸ್ಟಾರ್ ಅವರು ಹೆಂಗೆ ಹೆಸರು ನಮ್ಮ ಕೋಲಾರ ಡಿಸ್ಟಿಕ್ ಅಂತಂದರು, ಹಾಗೆ ಚಿಕ್ಕಬಳ್ಳಾಪುರ, ಕೋಲಾರನ ನಮ್ಮ ಶಶಿಗೌಡ್ರ ಮುಂದೆ ದೇಶಕ್ಕೆ ಒಂದು ಹೊರೆಯನ್ನು ತೋರಿಸ್ಕೊಡ್ತಾರೆ. ಹೆಸರು ಹೇಳಿದ ತಕ್ಷಣ ಆ ಊರ ಹೌದಾ ಹಾಗನ್ನೋ ಮಟ್ಟಕ್ಕೆ ಬರಲಿ ಅಂತ ತುಂಬ ಆಸೆಯಿಂದ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ನಮ್ಮೆಲ್ಲ ರೈತರ ಕುಟುಂಬವರು ಅವ್ರ ಆಶೀರ್ವಾದ ಮಾಡಲಿ, ಮುಂದೆ ಅವ್ರ ತಂದೆ ತಾಯಿ ಅವರ ಮಕ್ಕಳು ಎಲ್ಲ ಈ ಸಿನಿಮಾದಲ್ಲಿ ಒಂದು 10-6 ಜನ ಮಕ್ಕಳನ್ನು ತರಲಿ ಅಂತ ಕೋರ್ಕೊಳ್ತಾ, ಈ ಮೆಹಬೂಬಾ ಅಂದರೆ ತುಂಬ ಇಷ್ಟ ರೀ ನನಗೆ. ಮೆಹಬೂಬಾ ಸಿನಿಮಾ ಆಗಲಿ, ಮೆಹಬೂಬಾ ಹಾಡು ಅದಕ್ಕೊಂದು ತುಂಬ ವಿಶೇಷವಾದ ಹೆಸರಿದೆ, ಅದನ್ನು ಹಾಗೆ ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತಾ, ಈ ಸಿನಿಮಾ 15ನೇ ತಾರೀಕು ಒಳ್ಳೆ ಫಲಿತಾಂಶನ ಕೊಟ್ಟು ಅವ್ರ ಭವಿಷ್ಯ ಬಂಗಾರ ಮಾಡಲಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ಮಾತಾಡಿದ್ದು ನಾನು. ಇದನ್ನು ನಾವು ಒಂದು ರೈತರ ಕುಟುಂಬದಿಂದ, ನಮ್ಮ ರೈತರ ಏನು ರೈತಾಪಿ ಹೆಣ್ಮಕ್ಳು ಮಕ್ಕಳು ಎಲ್ಲರಿಂದ ಸೇರಿ ಇದೊಂದು ಆಶೀರ್ವಾದ, ರೈತರ ಹಸಿರು ಶಾನೆನ ಒಂದು ನಿಶಾನೆ ಏನಂದರೆ ಒಳ್ಳೆ ರೈತರ ರಿಸಲ್ಟನ್ನು ಬೆಳೆಯಲ್ಲಿ ಸಾಧಿಸಿಲ್ಲ, ಚಿತ್ರರಂಗದಲ್ಲೂ ಸಾಧಿಸ್ತೀವಿ ಅನ್ನೋದಕ್ಕೆ ನಾನು ಮೊದಲನೇ ಬಾರಿ ಅವ್ರಿಗೆ ಒಂದು ಆಶೀರ್ವಾದ ಮುಖಾಂತರ ತೋರಿಸ್ತಾ ಇದ್ದೀನಿ. ಒಂದು ತಾಯಿ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ. ಎಲ್ಲ ತಾಯಂದರು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾನಿವತ್ತು ಕೋರ್ಕೋತಾ ಇದ್ದೀನಿ. ಹಾಗೆ ಸಲ್ಮಾನ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಶಶಿಗೌಡ್ರ ಜೊತೆಗೆ ಈ ಸಿನಿಮಾದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ, ಮತ್ತು ನಾಯಕಿ ಆಗಿರ್ಬೋದು, ನಮ್ಮ ಶಶಿಗೌಡ್ರ ಆಗಿರ್ಬೋದು, ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ನಿರೂಪಕರು ಆಗಿರ್ಬೋದು, ಮತ್ತು ಕ್ಯಾಮ್ರಾಮನ್ ಅವರಾಗಿರ್ಬೋದು, ಮತ್ತು ಪೇಪರ್ ಆಗಿರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ನಾಯಕರ ಮತ್ತು ನಮ್ಮ ಈ ಸಿನಿಮಾ ವರ್ಗದ ಸಿಬ್ಬಂದಿ ವರ್ಗದ ಮುಖಾಂತರ ಶುಭಾಶಯನ ಕೋರ್ತೀನಿ. ನಮ್ಮ ಎಲ್ಲ ರೈತರಿಗೂ ಕೇಳ್ಕೊಡ್ತೀನಿ, ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ, ಪ್ರತಿಯೊಬ್ಬರು ಸಿನಿಮಾ ನೋಡಿರಿ. ಮತ್ತು ನಾನು ಸ್ವಲ್ಪ ಕಡಿಮೆನೇ ಸಿನಿಮಾ ನೋಡ್ತಿದ್ದೆ, ನಾನು ದಯವಿಟ್ಟು ಆವತ್ತಿನ ದಿನ ನನ್ನ ಫ್ಯಾಮಿಲಿ ಮುಖಾಂತರ ಹೋಗಿ ಸಿನಿಮಾ ನೋಡ್ತೀನಿ. ಜೈ ಹಿಂದ್. ಒಂದು ಆಶೀರ್ವಾದ ಮಾಡಿಬಿಡಿ ಅಮ್ಮ.